ಮಕ್ಕಳೇ, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮ್ಮ ವೇದಾಂತು SSLC ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಹೇಗಿದ್ದೀರಿ ಎಲ್ರು? ಐ ಬಿಲೀವ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಮತ್ತೆ ಹೇಗೆ ಓದ್ತಿದ್ದೀರಾ? ಪ್ರಿಪರೇಷನ್ ಹೇಗೆ ನಡೀತಾ ಇದೆ? ಮ್ಯಾಮ್, ಪ್ರಿಪರೇಷನ್ ಕಥೆ ಮಾತ್ರ ಕೇಳಬೇಡ್ರಿ. ನಮಗೆ ಈ ಓದೋದು ಅಂದ್ರೇನೆ ತಲೆ ಕೆಟ್ಟು ಹೋಗಿದೆ. ಯಾರು ಕಂಡು ಹಿಡಿದ್ರು ಇದೆಲ್ಲ ಸಿಲೆಬಸ್ಸು, ಓದೋದು, ಸ್ಕೂಲು, ಕಾಲೇಜು ಏನು ಬೇಕಾಗಿದ್ದಿಲ್ಲ. ಎಲ್ಲಿಂದ ಬಂತೋ ಏನೋ ಅಂತ ಯೋಚನೆ ಮಾಡ್ತಿರ್ತೀರ. ಹೌದಾ? ಕರೆಕ್ಟ್ ಅಲ್ವಾ ಮಕ್ಕಳೇ? ಒಂದು ಮೈಂಡ್ ಸೆಟ್ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದ್ರೆ, ಇವಾಗ ಆಟ ಆಡೋದು, ಓದೋದು ಎರಡರಲ್ಲಿ ನೀವು ಯಾವ್ದನ್ನ ಚೂಸ್ ಮಾಡ್ತೀರಿ ಅಂತ ಕೇಳಿದ್ರೆ, ತುಂಬಾ ಜನ, ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ಚೂಸ್ ಮಾಡೋದು ಆಟ ಆಡೋದನ್ನ. ಕರೆಕ್ಟಾ? ಯಾರಿಗೆ ಇಷ್ಟ ಇಲ್ಲ ಆಟ ಆಡೋದಂದ್ರೆ? ಆರಾಮಾಗಿ ನಮಗೇನ್ ಬೇಕೋ ಅದು ಆಟ ಆಡ್ಕೊಂಡಿರ್ತೀವಿ. ಕ್ರಿಕೆಟ್ ಬೇಕಂದ್ರೆ ಕ್ರಿಕೆಟು, ಫುಟ್ಬಾಲು, ಬಾಸ್ಕೆಟ್ಬಾಲು, ಏನ್ ಬೇಕೋ ಅದು ಆಟ ಆಡ್ತೀರಾ. ಹೌದಾ? ಅದ್ ಯಾಕೆ ಅಂದ್ರೆ ಅಲ್ಲಿ ಯಾವ ರಿಸ್ಟ್ರಿಕ್ಷನ್ ಇಲ್ಲ. ನೀವು ಆಟದಲ್ಲಿ ಗೆಲ್ಲಬಹುದು, ಸೋಲಬಹುದು. ಹೌದಾ? ನಿಮ್ಮ ಇಷ್ಟ ಅಥವಾ ಇಚ್ಛೆ ಬಂದಂಗೆ ನೀವು ಆಟ ಆಡ್ಬೋದು. ಗೆಲ್ಲೋದು ಸೋಲೋದು ಸೆಕೆಂಡ್ರಿ, ನಿಮಗೆ ಆಟ ಆಡ್ಬೇಕು, ಇಷ್ಟ ಆಟ ಆಡ್ತೀರ. ಆದ್ರೆ ಓದೋದು ಅಂದ್ರೆ ಯಾಕೆ ಕಷ್ಟ ಅಂದ್ರೆ, ಅಲ್ಲಿ ರಿಸ್ಟ್ರಿಕ್ಷನ್ ಬಂತು. ನೀನ್ ಪಾಸ್ ಆಗ್ಲೇಬೇಕು, ನೀನ್ ಸ್ಕೋರ್ ಮಾಡ್ಬೇಕು. ಹೌದಾ? ಎಲ್ಲಿ ಮನುಷ್ಯನಿಗೆ ರಿಸ್ಟ್ರಿಕ್ಷನ್ಗಳು ಬರ್ತಾವೋ ಅಲ್ಲಿಂದ ಭಯ ಶುರು ಆಗುತ್ತೆ ನೋಡಿ. ಕರೆಕ್ಟ್ ಅಲ್ವಾ? ಈಗ ಇದೇ ಆಟನೇ, ಸೇ ಫಾರ್ ಎಕ್ಸಾಂಪಲ್, ಇದು ಬರೀ ಆಟ ಅಲ್ಲ, ನಿಮ್ ಲೈಫ್ ಅಂತ ಇಟ್ಕೊಳ್ಳಿ. ಓಕೆ, ಕ್ರಿಕೆಟ್ ಆಡೋದಾಗಿರ್ಬೋದು, ಫುಟ್ಬಾಲೇ ಆಗಿರಬಹುದು, ನಿಮ್ಮ ಲೈಫ್ ಅಂತ ಇಟ್ಕೊಳ್ಳಿ. ಸೊ ಅವಾಗ ನೀವು ನೋಡೋ ದೃಷ್ಟಿಕೋನ, ನಿಮ್ಮ ಮೈಂಡ್ ಸೆಟ್, ನಿಮ್ಮ ಒಂದು ಆಲೋಚನೆ ಎಲ್ಲ ಚೇಂಜ್ ಆಗುತ್ತೆ. ಯಾಕೆ ಅಂದ್ರೆ ಇದು ಬರೀ ಆಟ ಆಡೋದಲ್ಲ. ಅವಾಗ ಆಟದಲ್ಲಿ ಗೆಲ್ಬೇಕು. ನೀವು ಗೆಲ್ಲೋದ್ರಿಂದನೇ ನಿಮ್ಮ ಕೆರಿಯರ್ ಇದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ? ಅದ್ರ ಮೇಲೂ ಪ್ರೆಷರ್ ಶುರು ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಈ ಪ್ರೆಷರ್ ಅನ್ನುವಂಥದ್ದು ನೀವು ಯಾವುದೇ ಫೀಲ್ಡಿಗೆ ಹೋದ್ರೂ ಕೂಡ ಅಲ್ಲಿ ಇದ್ದಿದೆ. ಹಾಗಿದ್ರೆ ಈ ಪ್ರೆಷರ್ ಅನ್ನ ದೂರ ಮಾಡಬೇಕು, ಸ್ಟ್ರೆಸ್ ಅನ್ನ ದೂರ ಮಾಡಬೇಕು ಅಂತಂದ್ರೆ ಏನು? ಅದಕ್ಕೆ ಇರೋದು ಒನ್ ಅಂಡ್ ಓನ್ಲಿ ಒನ್ ಸೊಲ್ಯೂಷನ್, ಅದು ಪ್ರಾಕ್ಟೀಸ್. ಓಕೆ, ಪ್ರಾಕ್ಟೀಸ್ ಅಂದ್ರೆ ಏನು? ಕನ್ಸಿಸ್ಟೆನ್ಸಿ ಪ್ಲಸ್ ಡಿಸಿಪ್ಲಿನ್. ಓಕೆ, ಕನ್ಸಿಸ್ಟೆನ್ಸಿ ಪ್ಲಸ್ ಡಿಸಿಪ್ಲಿನ್ ವಿಲ್ ಬಿ ಈಕ್ವಲ್ ಟು ಪ್ರಾಕ್ಟೀಸ್. ಓಕೆ, ಅಭ್ಯಾಸ ಆಗ್ಬಿಡುತ್ತೆ, ಹ್ಯಾಬಿಟ್ ಆಗ್ಬಿಡುತ್ತೆ. ಪ್ರಾಕ್ಟೀಸ್ ಅನ್ನೋದಕ್ಕಿಂತ ಹ್ಯಾಬಿಟ್ ಅಂತ ಹೇಳ್ತೀನಿ ನಾನು, ಬೆಸ್ಟ್ ಪದ ಅದು. ಓಕೆ, ಹ್ಯಾಬಿಟ್ ಅನ್ನಾಗಿ ನಾವು ಹೆಂಗೆ ಮಾಡ್ಕೊಳ್ಳೋದು ಅಂತ ಅಂದ್ರೆ, ಯಾವುದೇ ಒಂದು ವಿಷಯ, ಈಗ ನೋಡಿ ಎಕ್ಸಾಂಪಲ್, ನೀವು ದಿನನಿತ್ಯ ಊಟ ಮಾಡಿದ್ಮೇಲೆ ಹಂಗೆ ಬಂದು ಮಲ್ಕೊಳ್ತಿದ್ರಿ ಅಂತ ಇಟ್ಕೊಳ್ರಿ. ರಾತ್ರಿ ಊಟ ಮಾಡ್ತೀರಾ, ಮಲ್ಕೊಳ್ಳಿಕ್ ಬಂದ್ರೆ ಅಪ್ಪ ಅಮ್ಮ ಹೇಳ್ತಾರೆ, ಹಂಗೆ ಮಲಗಬಾರ್ದು, ಸ್ವಲ್ಪ ವಾಕ್ ಮಾಡಿ ಮಲ್ಕೋ ಅಂತ. ಈಗ ಏನ್ ಕಿಟಿ ಮಾಡ್ತಾರಪ್ಪ, ತುಂಬಾ ಕಿರಿಕಿರಿ ಮಾಡ್ತಾರೆ. ಸ್ವಲ್ಪ ಹೊತ್ತು ಆಯ್ತು ಹೇಳ್ತಿದಾರಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲಗ್ತೀರಾ. ಓಕೆ, ತುಂಬಾ ಚಿಕ್ಕವರಿದ್ದಾಗ ಈ ಕೆಲಸ ಮಾಡ್ತೀರಾ. ಹೋಗ್ತಾ 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 ನಿಮಗೆ ಗೊತ್ತಾಗತ್ತೆ ವಾಕ್ ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ. ಒಂದು ಏಜಿಗೆ ಬಂದಾಗ, ಯೋಚನೆ ಮಾಡುವಂಥ ಶಕ್ತಿ ಬಂದಾಗ, ನಿಮಗೆ ಮೆಚ್ಯೂರಿಟಿ ಬಂದಾಗ ನೀವು ಅರ್ಥ ಮಾಡ್ಕೊಳ್ತೀರಾ ಅದರ ಅಡ್ವಾಂಟೇಜಸ್ ಏನು, ಬೆನಿಫಿಟ್ಸ್ ಏನು, ನಮ್ಮ ಆರೋಗ್ಯಕ್ಕೆ ಅದರಿಂದ ಎಷ್ಟು ಹೆಲ್ಪ್ಫುಲ್ ಇದೆ ಅಂತ ಗೊತ್ತಾದಾಗ ಯಾರು ಹೇಳೋದು ಬೇಡ, ಮಾಡಬೇಡ ಅಂದ್ರೂ ನೀವು ಮಾಡ್ತೀರಾ. ಬಿಕಾಸ್ ಯು ನೋ ದ ಯೂಸ್ಫುಲ್ನೆಸ್ ಆಫ್ ದಟ್ ಪರ್ಟಿಕ್ಯುಲರ್ ವರ್ಕ್. ಹೌದಾ? ಆರ್ ಡೂಯಿಂಗ್, ಏನಾದ್ರೂ ಇರ್ಬೋದು. ಕರೆಕ್ಟ್ ಅಲ್ವಾ? ಸೊ ನಾನು ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ, ಯಾವುದೇ ಒಂದು ಕೆಲಸನ ನಾವು ಅಭ್ಯಾಸವಾಗಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಪ್ರೆಷರೇ ಬರಲ್ಲ ಅಂತ ಹೇಳ್ತಿದ್ದೀನಿ. ಓಕೆ, ಅಂದ್ರೆ ಯಾಕಾಗಿ ನಾವು ಈ ಕೆಲಸ ಮಾಡ್ತಿದೀವಿ ಅನ್ನೋದು ಪರ್ಪಸ್ ನಮಗೆ ಫಸ್ಟ್ ಗೊತ್ತಾಗಬೇಕು. ಆವಾಗ ನಮ್ಮ ಸ್ಟ್ರೆಸ್ ಆಟೋಮೆಟಿಕ್ ಆಗಿ ರಿಡ್ಯೂಸ್ ಆಗುತ್ತೆ. ಓಕೆ, ಸೊ ಮ್ಯಾಮ್ ಇದನ್ನೆಲ್ಲ ಇವಾಗ ಬಂದು ಯಾಕೆ ಹೇಳ್ತಿದ್ದೀರಾ ಅಂತ ಅಂದ್ರೆ, ನಾನು ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೊರಟಿರೋದೇನಪ್ಪಾ ಅಂದ್ರೆ, ಕೆಲವು ಸ್ಟಡಿ ಟಿಪ್ಸ್ ಗಳನ್ನ ಕೊಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ಓಕೆ, ಸೊ ಸ್ಟಡಿ ಟಿಪ್ಸ್ಗಳು ಅಂತಂದ್ರೆ ಏನೋ ದೊಡ್ಡ ದೊಡ್ಡ ಮಟ್ಟದಲ್ಲಿ ಇರುವಂತದಲ್ಲ, ಚಿಕ್ಕ ಚಿಕ್ಕ ವಿಷಯಗಳೇ, ಗೊತ್ತಿರೋ ವಿಷಯಗಳೇ. ಆದ್ರೆ ಅವು ನಮ್ಮ ಸ್ಟಡೀಸ್ಗೆ, ನಾವು ಚೆನ್ನಾಗಿ ಕಲೀಲಿಕ್ಕೆ ಎಷ್ಟೆಲ್ಲ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ ಮಕ್ಕಳೇ. ಓಕೆ, ಬಟ್ ನಾನು ನಿಮಗೆ ಯಾವಾಗ್ಲೂ ಹೇಳೋದಿಷ್ಟೇ, ಯಾವಾಗ್ಲೂ ಕಾನ್ಫಿಡೆಂಟ್ ಆಗಿರಿ. ಲಾಸ್ಟ್ ಮೂಮೆಂಟ್ ತನಕನೂ ನಿಮ್ಮ ಪ್ರಿಪರೇಷನ್, ನಿಮ್ಮ ಒಂದು ಎಫರ್ಟ್ ಹಾಕೋದನ್ನ ಯಾವತ್ತೂ ಬಿಡಬೇಡಿ. ಓಕೆ, ಆದ್ರೆ ಲಾಸ್ಟ್ ಮೂಮೆಂಟ್ ತನಕನೂ ಓದ್ತಿರ್ಬೇಕಾ ಮೇಡಮ್, ಚೆನ್ನಾಗಾಯ್ತಲ್ಲ, ಇಲ್ಲಿಂದ ಹಿಡಿದು ಎಕ್ಸಾಮ್ ಬರೋ ತನಕ ಓದ್ತಾನೇ ಇರ್ತೀವಿ ಅಂತ ಅನ್ಕೋಬೇಡ್ರಿ. ಓದೋದು ಅಂದ್ರೆ ಎಲ್ಲವೂ ಮಿಕ್ಸ್ ಇರುತ್ತೆ. ಅಂದ್ರೆ ರಿವಿಷನ್ ಆಗಿರ್ಬೋದು, ಹೊಸದಾಗಿ ಕಲಿಯೋದಾಗಿರ್ಬಹುದು, ಕಲ್ತಿರೋದನ್ನ ಪ್ರಾಕ್ಟೀಸ್ ಮಾಡೋದಾಗಿರ್ಬಹುದು, ಎಲ್ಲ ಬರುತ್ತೆ. ಓಕೆ, ಸೊ ಹಾಗಿದ್ರೆ ಪ್ರತಿಯೊಂದನ್ನ ಈಗ ನಾವು ನೋಡ್ತಾ ಹೋಗೋಣ. ಅದೇನ್ ಟಿಪ್ಸ್ ಹೇಳಲಿಕ್ಕೆ ಹೊರಟಿದ್ದೀನಿ ಅನ್ನೋದು ನಿಮಗೆ ಇವಾಗ ಗೊತ್ತಾಗುತ್ತೆ. ಡನ್? ಸೊ ಮೊದಲನೇದಾಗಿ, ಮೇಕ್ ಅ ರಿಯಲಿಸ್ಟಿಕ್ ಪ್ಲಾನ್. ಓಕೆ, ಏನಿದೆ ರಿಯಲಿಸ್ಟಿಕ್ ಸ್ಟಡಿ ಪ್ಲಾನ್ ಅಂದ್ರೆ?
ನೋಡಿ, ಯಾವಾಗಲೂ ನಾವು ಎಂಥ ಪ್ಲಾನ್ ಮಾಡ್ಕೋಬೇಕು ಅಂದ್ರೆ, ನಿಮಗೆ ಗೊತ್ತಿರುತ್ತೆ ನೀವು ಎಷ್ಟು ಓದ್ತೀರಾ, ನಿಮ್ಮ ಕೆಪಾಸಿಟಿ ಏನು, ಯಾವಾಗ ಯಾವ ಟೈಮಲ್ಲಿ ಓದಿದ್ರೆ ನನಗೆ ಬೇಗ ತಲೆಗೆ ಹೋಗುತ್ತೆ, ಯಾವ ಟೈಮಲ್ಲಿ ಅಷ್ಟೊಂದು ಪ್ರೊಡಕ್ಟಿವ್ ಆಗಿ ನಾನು ಇರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ನೀವೇನ್ ಮಾಡಬೇಕು ಅಂದ್ರೆ, ಈ ಪ್ಲಾನ್ ಹೆಂಗಿರ್ಬೇಕು ಅಂದ್ರೆ, ಲಿಸನ್, ಯಾವಾಗ ನೀವು ತುಂಬಾ ಫ್ರೆಶ್ ಆಗಿರ್ತೀರಿ ದಿನದಲ್ಲಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಹೌದಾ? ಎದ್ದ ತಕ್ಷಣ ಫ್ರೆಶ್ ಆಗಿರ್ಬೋದು. ಹೌದಾ? ಕೆಲವೊಬ್ರು ನೈಟ್ ಟೈಮಲ್ಲಿ ತುಂಬಾ ಆಕ್ಟಿವ್ ಆಗ್ತೀರಾ. ಹೌದಾ? ಒಬ್ರೊಬ್ರು ಸ್ಟೂಡೆಂಟ್ಗಳು, ಒಬ್ಬೊಬ್ಬ ಮಕ್ಕಳು ಮತ್ತೊಬ್ಬ ಮಗುಗಿಂತ ಡಿಫ್ರೆಂಟ್ ಆಗಿ ಇರ್ತಾರೆ, ಅವ್ರ ನೇಚರ್ ಅದು. ಓಕೆ, ಕೆಲವೊಬ್ರು ನೈಟ್ ಟೈಮಲ್ಲಿ ಓದ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ, ಕೆಲವೊಬ್ರು ಮಾರ್ನಿಂಗ್ ಅಲ್ಲಿ ಓದ್ತಾರೆ. ಯಾಕೆಂದ್ರೆ ನೈಟ್ ಟೈಮಲ್ಲಿ ಕೆಲವರಿಗೆ ಬೇಗ ತಲೆಗೆ ಹೋಗುತ್ತೆ, ಮಾರ್ನಿಂಗ್ ಟೈಮಲ್ಲಿ ಕೆಲವರಿಗೆ ಬೇಗ ತಲೆಗೆ ಹೋಗುತ್ತೆ. ದಟ್ ಈಸ್ ಡಿಫ್ರೆಂಟ್. ಸೊ ಅಂತೂ ನಿಮಗೆ ಗೊತ್ತಿರುತ್ತೆ ಯಾವ ಟೈಮಲ್ಲಿ ತುಂಬಾ ಪ್ರೊಡಕ್ಟಿವ್ ಆಗಿರ್ತೀರಾ ಅಂತ. ಅಂಥ ಟೈಮಲ್ಲಿ ನೀವು ಹಾರ್ಡ್ ಟಾಪಿಕ್ಸ್ ಗಳನ್ನ ಚೂಸ್ ಮಾಡ್ಕೊಳ್ಳಿ. ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಇದೆ ಅಂತ ಇಟ್ಕೊಳ್ರಿ, ಮ್ಯಾಥಮೆಟಿಕ್ಸ್ ಕಷ್ಟ ನಿಮಗೆ ಅಂತ ಅನ್ಕೊಳ್ರಿ. ಓಕೆ, ಸೊ ಕಷ್ಟನ ಈಸಿಯಾಗಿ ಕನ್ವರ್ಟ್ ಮಾಡೋದೇ ಈ ಪ್ರೊಡಕ್ಟಿವ್ ಟೈಮ್. ಅಂದ್ರೆ ಆ ಟೈಮಲ್ಲೇ ನೀವು ಕಷ್ಟವಾಗಿರೋ ಸಬ್ಜೆಕ್ಟ್ ಅನ್ನ ಹಿಡ್ಕೊಳ್ರಿ, ಅದನ್ನೇ ಪ್ರಾಕ್ಟೀಸ್ ಮಾಡ್ರಿ, ಬಿಡ್ಬೇಡ್ರಿ ಅದನ್ನ. ಓಕೆ, ಆ ಒಂದು ಪರ್ಟಿಕ್ಯುಲರ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಯಾವ ಚಾಪ್ಟರ್ಗಳು ಕಷ್ಟನೋ ಅದನ್ನೇ ಫಸ್ಟ್ ಹಿಡ್ಕೊಳ್ರಿ. ಓಕೆ, ಸೊ ಎಲ್ಲಿವರೆಗೂ ಗಟ್ಟಿ ಧೈರ್ಯ ಮಾಡೋದಿಲ್ಲ ಮಕ್ಕಳೇ, ಅಲ್ಲಿವರೆಗೂ ಹಿಂಗೆ ನಾವ್ ಇಲ್ಲೇ ಇರ್ತೀವಿ, ಕುಸ್ಕೊಂತ ಹೋಗ್ತೀವಿ. ನಾವು ಕುಸಿಬಾರ್ದು, ಮೇಲ್ ಹತ್ತಬೇಕು ಅಂದ್ರೆ ಗಟ್ಟಿ ಧೈರ್ಯ ಮಾಡಬೇಕು, ಚಾಲೆಂಜಿಂಗ್ ಅನ್ನ ಅಕ್ಸೆಪ್ಟ್ ಮಾಡಬೇಕು, ಚಾಲೆಂಜಸ್ ಗಳನ್ನ, ಅದ್ರ ವಿರುದ್ಧ ಹೋಗಬೇಕು ಅಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅನ್ನುವಂಥ ಸ್ಟ್ರಾಟಜಿ ನಿಮ್ ಹತ್ರ ಇರಬೇಕು. ಅರ್ಥ ಆಗ್ತಿದೆನಾ? ಸೊ ಹಾಗಿದ್ರೆ ನಿಮಗೆ ಸೇ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಟ್ರಿಗ್ನೋಮೆಟ್ರಿ ಕಷ್ಟನಾ? ಟ್ರಿಗ್ನೋಮೆಟ್ರಿನೇ ಹಿಡ್ಕೊಳ್ರಿ. ಹೌದಾ? ಟ್ರಿಗ್ನೋಮೆಟ್ರಿಯಲ್ಲಿ ಆಲ್ರೆಡಿ ಒನ್ ಶಾರ್ಟ್ ವಿಡಿಯೋ ಆಗಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗಿದೆ. ಹೌದಾ? ಸೊ ನೀವೇನ್ ಮಾಡ್ಬೇಕು, ಕಾನ್ಸೆಪ್ಟ್ ಕ್ಲಾರಿಟಿಗೆ ಆ ಒಂದು ವಿಡಿಯೋಸ್ ಗಳನ್ನ ನೋಡ್ಬೇಕು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ವಿಡಿಯೋಗಳನ್ನ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನೋಡ್ಬೇಕು. ಓಕೆ, ಅಷ್ಟೇ ಅಲ್ಲದೆ ನಿಮಗೆ ಸಾಕಷ್ಟು ರಿಸೋರ್ಸಸ್ ಗಳಿದೆ, ಯೂಸ್ ಮಾಡ್ಕೊಳ್ಳಿ. ಎಲ್ಲ ಯೂಸ್ ಮಾಡಿಕೊಂಡು ನೀವು ಯಾವ್ದನ್ನ ಟಫ್ ಅಂತ ಅಂದ್ಕೊಂಡಿದ್ರೋ ಅದು ಈಸಿ ಅನ್ನೋ ತನಕ ನೀವು ಬಿಡಬಾರ್ದು. ನಿಮ್ಮ ಮೈಂಡ್ ಸೆಟ್ ಅಲ್ಲೇ ಅದು ಇದೆ, ಪ್ರತಿಯೊಂದು ನಿಮ್ಮ ಮೈಂಡ್ ಅಲ್ಲೇ ಇದೆ. ನಿಮ್ಮ ಸಬ್ ಕಾನ್ಶಿಯಸ್ ಹೆಂಗ್ ವರ್ಕ್ ಮಾಡುತ್ತೆ ಗೊತ್ತಾ? ನೀವು ಕಷ್ಟ ಕಷ್ಟ ಕಷ್ಟ, ಇದು ಬೇಡ ಬೇಡ ಅಂತ ದೂರ ಇಟ್ಕೊಳ್ತಾ ಹೋದ್ರೆ ನಿಮ್ಮ ಮನಸ್ಸು ಅದೇ ರೀತಿ ವರ್ಕ್ ಮಾಡುತ್ತೆ. ಅದು ಕಷ್ಟ ಇದೆ, ಹಾಗಿದ್ರೆ ಅದರಿಂದ ದೂರನೇ ಇರ್ಬೇಕು ನಾನು ಅಂತ. ನೀವು ಇಲ್ಲ, ನಾ ಈ ಸಲ ಫೇಲ್ ಆಗ್ತೀನಪ್ಪ, ನನಗೆ ಮಾರ್ಕ್ಸ್ ಕಡಿಮೆ ಬರುತ್ತಪ್ಪ, ಆ ಚಾಪ್ಟರ್, ನನಗೆ ಆ ಚಾಪ್ಟರ್ ಅಂದ್ರೆ ಆಗಲ್ಲ, ತುಂಬಾ ಕಷ್ಟ ಇದೆ. ನೀವು ಹಿಂಗೆ ಯೋಚನೆ ಮಾಡ್ತಿದ್ರೆ ನಿಮ್ಮ ಮೈಂಡ್ ಅದೇ ದಾರಿನೇ ಹುಡುಕ್ತಿರುತ್ತೆ, ಫೇಲ್ ಹೆಂಗ್ ಆಗ್ಬೇಕು. ಓಕೆ, ಆ ಚಾಪ್ಟರ್ ಈಸಿ ಇದ್ರೂ ಕೂಡ ನಿಮ್ಮ ಮನಸ್ಸು ಹೇಳ್ತಿರುತ್ತೆ, ನಿಮ್ಮ ಮನಸ್ಸು ಅದ್ರ ಕಡೆ ಹೋಗ್ಲಿಕ್ಕೆ ಬಿಡಲ್ಲ. ಇಲ್ಲ ಇಲ್ಲ, ಅದು ಚಾಪ್ಟರ್ ಕಷ್ಟ ಇದೆ, ಅದ್ರ ಹತ್ರ ಹೋಗ್ಬೇಡ. ಓಕೆ, ಸೊ ನೀನ್ ಫೇಲ್ ಆಗ್ತೀಯಾ, ಫೇಲ್ ಆಗ್ಲಿಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡು. ನಿಮ್ಮ ಸಬ್ ಕಾನ್ಶಿಯಸ್ ಹಂಗೆ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ಥಿಂಕ್ ಪಾಸಿಟಿವ್ ಅಂತ ಹೇಳೋದು. ನೀವೇನನ್ನ ಆಲೋಚನೆ ಮಾಡ್ತಿರೋ ನಿಮ್ಮ ಮನಸ್ಸು ದಾರಿ ಹುಡುಕುತ್ತೆ ಹೆಂಗೆ ಅದ್ರ ಕಡೆಗೆ ಹೋಗ್ಬೇಕು ಅಂತ. ದಿಸ್ ಇಸ್ ಹೌ ಅವರ್ ಬ್ರೈನ್ ಅಂಡ್ ಮೈಂಡ್ ವರ್ಕ್ಸ್. ಸೊ ಹಾಗಾಗಿ ಪಾಸಿಟಿವ್ ಆಗಿರ್ರಿ, ಕಾನ್ಫಿಡೆಂಟ್ ಆಗಿ ಇರ್ರಿ. ಓಕೆ, ಕಾನ್ಫಿಡೆಂಟ್ ಆಗಿರಿ. ಕಾನ್ಫಿಡೆನ್ಸ್ ಬರೋದೇ ಹಾರ್ಡ್ ವರ್ಕ್ ಇಂದ. ಕಾನ್ಫಿಡೆನ್ಸ್ ಬರೋದೇ ಹಾರ್ಡ್ ವರ್ಕ್ ಇಂದ ಮಕ್ಕಳೇ, ಬೇರೆ ಯಾವ್ದ್ರಿಂದನೂ ಬರಲ್ಲ. ನಿಜ ಹೇಳ್ತಿದ್ದೀನಿ ನಾನು. ಓಕೆ, ಸೊ ಮೋಟಿವೇಶನ್ ಬರುತ್ತೆ, ಇನ್ನೊಂದು ಮತ್ತೊಂದು ಎಲ್ಲ ಬರುತ್ತೆ. ಹಾರ್ಡ್ ವರ್ಕ್ ಮಾಡೋ ಮನಸ್ಸು ಬೇಕು ಅಷ್ಟೇ. ಗಟ್ಟಿ ಧೈರ್ಯ ಮಾಡಿ ಕುತ್ಕೊಂಡ್ಬಿಡ್ರಿ, ಗಟ್ಟಿ ಧೈರ್ಯ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಓಕೆ, ಸೊ ಹಾಗಿದ್ರೆ ಪ್ಲಾನ್ ಯಾವ ರೀತಿ ಇರಬೇಕು ಅಂದ್ರೆ, 1 ತಾಸು ಓದ್ತೀರಾ, ಅದರಲ್ಲಿ 50 ಮಿನಿಟ್ಸ್ ಓದ್ರಿ, 10 ನಿಮಿಷ ಬ್ರೇಕ್ ತಗೊಳ್ರಿ. ಬ್ರೇಕ್ ಆದ್ಮೇಲೆ ಓದಿದ್ದನ್ನ ರಿವೈಸ್ ಮಾಡಿ. 50 ನಿಮಿಷ ಏನು ಓದಿದ್ರೆ ಅದನ್ನ ರಿವೈಸ್ ಮಾಡ್ರಿ, ಆಮೇಲೆ ಮುಂದೆ ಹೋಗ್ರಿ. ರಿವಿಷನ್ ಪದೇ 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 ಮಾಡ್ತಾ ಇರ್ರಿ. ಇಟ್ ಈಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ಡನ್. ಸೊ ಪ್ರಿಯಾರಿಟೈಸಿಂಗ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ನಾನು ಇವಾಗ ತಾನೇ ಹೇಳಿದೆ, ಯಾವ ಚಾಪ್ಟರ್ಗಳು ಕಷ್ಟ ಇರುತ್ತೋ, ಯಾವ ಚಾಪ್ಟರ್ಗಳು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೋ ಅವುಗಳನ್ನ ಫಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೊಳ್ರಿ, ಅದ್ರ ಮೇಲೆ ಜಾಸ್ತಿ ವರ್ಕ್ ಮಾಡಿ. ಓಕೆ, ಸೊ ಯಾವ ಚಾಪ್ಟರ್ಗಳು ಹಾರ್ಡ್ ಅನ್ಸುತ್ತೋ, ಯಾವುದು ನಿಮ್ಮಿಂದ ದೂರ ಇದೆನೋ ಅದನ್ನೇ ನಿಮ್ಮ ಹತ್ರ ಫಸ್ಟ್ ತಂದ್ಕೋಬೇಕು ನೀವು. ಓಕೆ, ಆಮೇಲೆ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಹೋಗ್ಬೇಕು. ಬ್ಲೂ ಪ್ರಿಂಟ್ ಅಲ್ಲಿ ಯಾವ ಚಾಪ್ಟರ್ ಹೈ ವೇಟೇಜ್, ಯಾವುದು ಕಡಿಮೆ ಅನ್ನೋದನ್ನ ಹೇಳ್ಕೊಡುತ್ತೆ ನಮಗೆ ಬ್ಲೂ ಪ್ರಿಂಟ್. ಅದೇ ಪ್ರಕಾರ ಹೋಗ್ಬೇಕು. ಓಕೆ, ಗೆಟಿಂಗ್ ಇಟ್? ಆಲ್ ರೈಟ್. ಇನ್ನು ನೆಕ್ಸ್ಟ್, ಮೇಕ್ ಶಾರ್ಟ್ ನೋಟ್ಸ್. ಸೊ ಶಾರ್ಟ್ ನೋಟ್ಸ್ ಅಂದ್ರೆ ಏನ್ ಮ್ಯಾಮ್, ಓದಿದ್ದನ್ನ ಬರ್ಕೊಂತ ಕೊಡ್ಬೇಕು, ಅಷ್ಟು ಟೈಮ್ ಇರುತ್ತಾ? ಇಲ್ಲ,
ಶಾರ್ಟ್ ನೋಟ್ಸ್ ಅಂದರೆ ಫಾರ್ಮುಲಾಸ್ ಆಗಿರ್ಬೋದು, ಡಯಾಗ್ರಾಮ್ಸ್ಗಳು ಆಗಿರಬಹುದು. ಹೌದಾ, ನಿಮ್ಮ ಬಯಾಲಜಿಯಲ್ಲಿ, ಫಿಸಿಕ್ಸಲ್ಲಿ ಬರುವಂತಹ ಡಯಾಗ್ರಾಮ್ಸ್ಗಳನ್ನು ಒಂದು ಬುಕ್ಕಲ್ಲಿ ನೀವೇನು ಮಾಡಿರಿ, ಪ್ರಾಕ್ಟೀಸ್ ಮಾಡಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನು ಬರೆದಿಟ್ಕೊಳ್ರಿ. ಶಾರ್ಟ್ ನೋಟ್ಸ್, ಡಯಾಗ್ರಾಮ್ಸ್ಗಳನ್ನು ಒಂದು ಕಡೆಗೆ, ಥೇರಮ್ಸ್ಗಳನ್ನು ಒಂದು ಕಡೆಗೆ. ಓಕೆ, ಯಾವೆಲ್ಲ ಇಂಪಾರ್ಟೆಂಟ್ ಥಿಯರಮ್ಗಳಿದೆನೋ ಅದನ್ನೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ, ಯಾವೆಲ್ಲ ಫಾರ್ಮುಲಾಸ್ಗಳಿದೆನೋ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ನಾನು ಮತ್ತೊಂದು ವಿಷಯ ಹೇಳ್ತೀನಿ, ಫಾರ್ಮುಲಾಸ್ಗಳನ್ನು ಪರ್ಟಿಕ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡದೇ ಇದ್ರೂ ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತಾ ಹೋದಾಗ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಆ ಫಾರ್ಮುಲಾ ಆಟೋಮೆಟಿಕ್ ಆಗಿ ನಿಮಗೆ ಬೈ ಡಿಫಾಲ್ಟ್ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಸೊ ಎಲ್ಲದಕ್ಕೂ ಪ್ರಾಕ್ಟೀಸ್ 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 ಇಸ್ ದ ಕೀ. ಓಕೆ, ಆಲ್ ರೈಟ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ ಫೋಕಸ್ ಆನ್ NCERT ಟೆಕ್ಸ್ಟ್ ಬುಕ್. ಅಫ್ಕೋರ್ಸ್ NCERT ಇಂದನೇ ನಿಮ್ಮ ಎಲ್ಲ ಕ್ವಶನ್ಗಳು, ಎಲ್ಲ ಕಾನ್ಸೆಪ್ಟ್ಗಳು ಉದ್ಭವ ಆಗೋದು. LBA ಕ್ವಶನ್ಸ್ ಅಂತ ಹೇಳ್ತಾರಲ್ಲ, LBA ಎಲ್ಲಿಂದ ಬರುತ್ತೆ? NCERT ಇಂದನೇ ಬರುತ್ತೆ. ಸೊ ಹಾಗಾಗಿ ಮೊದಲು NCERT ಅದು ನಮ್ಮ ಉದ್ಗ್ರಂಥ, ಅದನ್ನ ಮೊದಲು ಫಸ್ಟ್ ಥರೋ ಆಗಬೇಕು. ಅದಾದ್ಮೇಲೆ ನೀವು ಬಾಕಿ ಯಾವುದೇ ಬುಕ್ಸ್ಗಳನ್ನ ರೆಫರ್ ಮಾಡಿದ್ರು, ಏನೇ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ರು, ದಟ್ ಈಸ್ ವೆಲ್ ಅಂಡ್ ಗುಡ್. ಆದರೆ ಮೊದಲು NCERTನೇ ಬರಬೇಕು. ಡನ್? ಓಕೆ, ಸೊ ನಿಮಗೆ ಕ್ವಶನ್ಗಳು ಬರೋದಾದ್ರೂ ಕೂಡ NCERT ಇಂದಲೇ ಬರುತ್ತೆ. ಓಕೆ, ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಅಫ್ಕೋರ್ಸ್ ನೀವು ಯಾವುದೇ ಕ್ಲಾಸಿಗೆ ಹೋದ್ರು, ಈಗ ಕ್ಲಾಸ್ 10th ಅಲ್ಲಿದ್ದೀರಾ, 11th ಹೋದ್ರು, 12th ಹೋದ್ರು, ಅದಾದ್ಮೇಲೆ ಡಿಗ್ರಿಗೆ ಹೋದ್ರು, ಇಂಜಿನಿಯರಿಂಗಿಗೆ ಹೋದ್ರು ಕೂಡ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು ನಿಮ್ಮ ಹಿಂದೆ ಯಾವಾಗಲೂ ಇರ್ತವೆ. ಇವು ಬೆನ್ನು ಹತ್ತಿದ ಬೇತಾಳ ಇದ್ದಂಗೆ. ಸೊ ಪಾಪ ಹಂಗೆ ಅನ್ಬಾರ್ದು. ಯಾಕೆಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳೇ ನಮಗೆ ಆಕ್ಚುಲಿ ಐಡಿಯಾ ಕೊಡೋದು, ಕ್ವೆಶನ್ಗಳು ಹೇಗೆ ಬರ್ತವೆ, ಯಾವ ಕ್ವೆಶನ್ ಎಷ್ಟು ಮಾರ್ಕ್ಸಿಗಿದೆ, ಆ ಕ್ವೆಶನ್ನ ಇಂಪಾರ್ಟೆನ್ಸ್ ಎಷ್ಟು ಅನ್ನೋದು PYQಗಳಿಂದನೇ ಗೊತ್ತಾಗೋದಲ್ಲ. ಸೊ PYQ ದೇ ಆರ್ ರಿಯಲಿ ಹೆಲ್ಪ್ಫುಲ್ ಫಾರ್ ಅಸ್. ಸೊ ಹಾಗಾಗಿ ಪ್ರೀವಿಯಸ್ ಇಯರ್ 5 ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ರು ನಿಮಗೆ ತುಂಬ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೊಂದು ವಿಷಯ ಹೇಳ್ತೀನಿ, ನೀವೇನ್ ಮಾಡಬೇಕು ಅಂದ್ರೆ ಕ್ವಶನ್ ಪೇಪರ್ಗಳನ್ನು ಹೇಗೆ ಸಾಲ್ವ್ ಮಾಡಬೇಕಪ್ಪ ಅಂದ್ರೆ, ಅಸ್ಯೂಮ್ ಯು ಆರ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಎಕ್ಸಾಮ್ ಹಾಲಲ್ಲಿ ಎಷ್ಟು ಹೊತ್ತು ನೀವು ಕೂಡ್ತೀರಾ? 3 ತಾಸು ಕೂಡ್ತೀರಾ. 3 ತಾಸು ಏನ್ ಮಾಡ್ತೀರಾ? ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀರಾ. ಕರೆಕ್ಟ್ ಅಲ್ವಾ? ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ತೀರಾ. ಇನ್ ದ ಸೇಮ್ ವೇ ನೀವು ಕಾಮ್ ಆಗಿ ಕುತ್ಕೊಳ್ಳಿ, 3 ತಾಸಿಗೆ ಟೈಮರ್ ಅನ್ನ ಸೆಟ್ ಮಾಡ್ಕೊಳ್ಳಿ. ನಾಟ್ ಇನ್ ದ ಮೊಬೈಲ್, ಯಾವುದು ಡಿಸ್ಟ್ರಾಕ್ಟ್ ಮಾಡುತ್ತೋ ಅದು ಬೇಡ. ಓಕೆ, ಸೊ ಟೈಮರ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಗೆಟ್ ಸ್ಟಾಪ್ ವಾಚ್, ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ಅಲಾರಮ್ ಅನ್ನ ಸೆಟ್ ಮಾಡ್ಕೊಳ್ರಿ. ಇಲ್ಲಾಂದ್ರೆ 3 ತಾಸು ತನಕ ನೀವು ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡ್ರಿ. ಎಷ್ಟು ಕ್ವಶನ್ ಸಾಲ್ವ್ ಮಾಡ್ಲಿಕ್ಕಾಗುತ್ತೋ ಮಾಡ್ರಿ, ತೊಂದರೆ ಇಲ್ಲ. ಆದ್ರೆ 3 ತಾಸು ಟೈಮಲ್ಲೇ ನೀವು ಕ್ವಶನ್ ಗಳನ್ನ ಸಾಲ್ವ್ ಮಾಡಿ ಮುಗಿಸ್ಬೇಕು. ಎಷ್ಟಾಗಿರುತ್ತೋ ಗೊತ್ತಿಲ್ಲ. ಓಕೆ, ಬಟ್ ರಿಮೆಂಬರ್ ಅಂಡ್ ಯು ಕ್ಯಾನ್ ಟ್ರಸ್ಟ್ ಮೀ, ಹೋಗ್ತಾ 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 ನಿಮ್ಮ ಒಂದು ಪ್ರೊಡಕ್ಟಿವ್ನೆಸ್ ಖಂಡಿತ ಇಂಪ್ರೂವ್ ಆಗುತ್ತೆ. ಅಂದ್ರೆ ಫಸ್ಟ್ ಒಂದು 10 ಕ್ವಶನ್ ಸಾಲ್ವ್ ಮಾಡೋ ಲೆವೆಲಿಗೆ ಇದ್ರಿ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ 20ಕ್ಕೆ ಹೋಗ್ತೀರಾ, ಆಮೇಲೆ 25, 30 ಈ ರೀತಿ ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದ್ರೆ ನಿಮಗೆ ನೀವೇ ಅನಲೈಸ್ ಮಾಡ್ಕೊಳ್ತೀರಾ, ಎಷ್ಟು ನಂಬರ್ ಆಫ್ ಕ್ವಶನ್ಸು ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿದೆ ನನಗೆ, ಎಷ್ಟು ಆಗ್ತಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಯಾವ ಲೆವೆಲ್ ಅಲ್ಲಿ ನೀವು ಇದ್ದೀರಾ ಅನ್ನೋದು ನಿಮಗೆ ಗೊತ್ತಾಗ್ಬಿಡ್ತದೆ. ಗೆಟಿಂಗ್ ಇಟ್? ಅರ್ಥ ಆಗ್ತಿದೆ ಅಲ್ಲ? ಎಸ್, ಆಲ್ ರೈಟ್. ಇನ್ನು ಯೂಸ್ ಫಾರ್ಮುಲಾ ಚಾರ್ಟ್ಸ್ ಅಂಡ್ ಡೂ ಡೈಲಿ ರಿವಿಷನ್. ಅಫ್ಕೋರ್ಸ್ ಫಾರ್ಮುಲಾ ಚಾರ್ಟ್ಸ್ ಅಂದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ನೀವು ಯಾವ ರೂಮಲ್ಲಿ ಓದ್ತಿರೋ ಆ ರೂಮಲ್ಲಿ ಕಣ್ಣಿಗೆ ಕಾಣೋ ಹಾಗೆ ಫಾರ್ಮುಲಾಗಳನ್ನ ಬರೆದು ಸ್ಟಿಕ್ ಮಾಡಿಬಿಡಿ ಗೋಡೆಗಳಿಗೆ. ನೀವು ಫ್ರೀ ಕೂತಾಗೆಲ್ಲ ಅದನ್ನ ನೋಡ್ತಾ ಕೂಡ್ರಿ. ನಿಮ್ಮ ವಿಷನ್ನಿಗೆ, ನಿಮ್ಮ ವಿಜುವಲೈಸೇಷನ್ಗೆ ತುಂಬಾನೇ ಪವರ್ ಇದೆ. ಅದು ನೋಡಿದ್ದನ್ನ ತಲೆಯಲ್ಲಿ ಫಿಕ್ಸ್ ಮಾಡ್ತಾ ಹೋಗುತ್ತೆ. ದಿನನಿತ್ಯ ಅದನ್ನೇ ನೋಡ್ತಿದ್ರೆ ನೀವು ಪ್ರಾಕ್ಟೀಸ್ ಮಾಡೋದು ಬೇಡ, ತಲೆಯಲ್ಲಿ ಉಳಿಯುತ್ತೆ ರಿಯಲಿ. ಓಕೆ, ಹಾಗೆ ಓದಿದ್ದನ್ನ ಪ್ರತಿನಿತ್ಯ ರಿವೈಸ್ ಮಾಡಿ. ರಿವಿಷನ್ ಈಸ್ ರಿಯಲಿ 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 ಇಂಪಾರ್ಟೆಂಟ್. ಹೌದಾ? ಈಗ ಓದಿದ್ದು ತಲೆಯಲ್ಲಿ ಇದೇನೋ ಇಲ್ವೋ ಅಂತ ಹೆಂಗೆ ಗೊತ್ತಾಗಬೇಕು? ರಿವಿಷನ್ ಮಾಡಿದಾಗಲೇ ಗೊತ್ತಾಗೋದು. ಗೆಟಿಂಗ್ ಇಟ್? ಓಕೆ, ಆಲ್ ರೈಟ್. ಆ್ಯಂಡ್ ದೀಸ್ ಆರ್ ಆಲ್ ದ ಸಿಂಪಲ್ ಸ್ಟಡಿ ಟಿಪ್ಸ್. ಸೊ ಎಷ್ಟು ಪ್ರಾಕ್ಟೀಸ್ ಮಾಡಲಿಕ್ಕಾಗುತ್ತೋ ಅಷ್ಟು ಮಾಡಿ. ನಾನು ಇದನ್ನು ಕ್ಯಾಶುಯಲ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಟಡಿ ಟಿಪ್ಸನ್ನು ಕೊಟ್ಟಿದ್ದು. ಇನ್ನು ಮ್ಯಾಥಮೆಟಿಕ್ಸ್ ಬಗ್ಗೆ ಹೇಳೋದಾದರೆ ನಿಮಗೆ ಗೊತ್ತೇ ಇದೆ, ಪ್ರಾಕ್ಟೀಸ್ ಮಾಡಲೇಬೇಕು, ಬುಕ್ಕು ಪೆನ್ನು ಇರಲೇಬೇಕು.
ಓಕೆ, ಅರ್ಥ ಆಗ್ತಿದೆ ಅಲ್ಲ? ಸೊ ಕಡೆಯದಾಗಿ ಹೇಳೋದು ಮಕ್ಕಳೇ, ಹಾರ್ಡ್ ವರ್ಕ್ ಮಾಡಲಿಕ್ಕೆ ತಯಾರಿರ್ರಿ. ಹಾರ್ಡ್ ವರ್ಕಿಂದನೇ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ನಿಮಗೆ ಕ್ಲಾರಿಟಿ ಸಿಗುತ್ತೆ, ನೀವು ಯಾವ ಲೆವೆಲಲ್ಲಿ ಇದ್ದೀರಾ, ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ನಿಮ್ಮ ಹಾರ್ಡ್ ವರ್ಕಿಂದನೇ ನಿಮಗೆ ಗೊತ್ತಾಗಿರುತ್ತೆ, ಆಲ್ರೆಡಿ ಗೊತ್ತಾಗಿರುತ್ತೆ. ನಿಜ ಹೇಳ್ತಿದ್ದೀನಿ. ಓಕೆ, ನೀವು ಹಾಕಿರೋಂಥ ಎಫರ್ಟು ನಿಮಗೆ ಹೇಳುತ್ತೆ ಇಷ್ಟು ಮಾರ್ಕ್ಸ್ ನನಗೆ ಬರುತ್ತೆ 100ಕ್ಕೆ 100 ಅಂತ. ಹೌದಾ? ಮಿನಿಮಮ್ 80 ಅಥವಾ 80+ 100ಕ್ಕೆ 100 ಬರುತ್ತೆ ನನಗೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೌದಾ? ಹೆಚ್ಚು ಕಡಿಮೆ ಇರ್ಬೋದು, ಆದರೆ ಯು ವಿಲ್ ಬಿ ಹ್ಯಾವಿಂಗ್ ಲಿಟಲ್ ಕ್ಲಾರಿಟಿ. ನಾನು ಇದನ್ನ ಈ ಒಂದು ಲೆವೆಲನ್ನು ರೀಚ್ ಆಗಿದ್ದೀನಿ, ಬರಬೇಕು ಇಷ್ಟು ಮಾರ್ಕ್ಸು ಅಂತ. ಎಲ್ಲವನ್ನೂ ಕೂಡ ಹಾರ್ಡ್ ವರ್ಕೇ ನಿಮಗೆ ತಿಳಿಸ್ಕೊಡುತ್ತೆ. ಹಾರ್ಡ್ ವರ್ಕ್ ಇಸ್ ದ ರಿಯಲ್ ಸೊಲ್ಯೂಷನ್. ಸೊ ಹಾಗಾಗಿ ಇರುವಂಥ ಟೈಮನ್ನು ದಯವಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ. ರಿಸೋರ್ಸಸ್ಗಳಿಗೆ ಕಡಿಮೆನೇ ಇಲ್ಲ. ಇವಾಗ ಓದ್ಲಿಕ್ಕೆ ತಯಾರಿರ್ಬೇಕಷ್ಟೇ. ನೀವು ರಿಸೋರ್ಸ್ಗಳಿಗೆ ಒಂದು ಸ್ವಲ್ಪ ಕೂಡ ಈಗ ಬರ ಇಲ್ಲ. ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಪ್ರತಿಯೊಂದು ಸಿಗುತ್ತೆ. ಇಂಟರ್ನೆಟ್ಟಲ್ಲಿ ಏನು ಸಿಗಲ್ಲ ಹೇಳ್ರಿ? ನಿಮಗೆ ಎಲ್ಲ ರೀತಿ ರಿಸೋರ್ಸಸ್ ಸಿಗುತ್ತೆ. ಯೂಸ್ ಮಾಡ್ಕೊಳ್ಳಿ, ಒಳ್ಳೆ ಸ್ಕೋರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾವು ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.